SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೊ ಮಗ್ಗಿನ ಮನಸ್ಸಿನ ಖ್ಯಾತಿಯ ಶುಭಾ ಪುಂಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಯಾವಾಗಲೂ ಸೂಪರ್ ಆಗಿರ್ತೀನಿ ಮೇಡಮ್. ಸಖತ್ ಅಂತರಗಳ ನಂತರ ಮತ್ತೆ ಪ್ರೆಸ್ ಮೀಟಿಗೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಹೌದು. ಆ್ಯಕ್ಚುಲಿ ಲಾಸ್ಟ್ ಐತೆ ನಾನು ಅಂಬುಜಾ ಪ್ರೆಸ್ ಮೀಟಲ್ಲಿ ಸಿಕ್ಕಿರೋದು. ಅದಾದ 1 ವರ್ಷ ಆಗಿರ್ಬೇಕು. ಮದುವೆ ಲೈಫ್ ಎಂಜಾಯ್ ಮಾಡ್ತಾಯಿದ್ದೆ, ಶೂಟಿಂಗ್ ಕೂಡ ಮಾಡ್ತಾಯಿದ್ದೆ. ಬಟ್ ಮೇನ್ಲಿ ನಾನು ಬ್ರೇಕ್ ತಗೊಂಡೇ ಇರಲಿಲ್ಲ. ಆ್ಯಕ್ಚುಲಿ ಮದುವೆ ಆದಮೇಲೆ ಇಮಿಡಿಯೇಟಾಗಿ ಅಂಬುಜಾ ಶೂಟಿಂಗಿಗೆ ಹೋಗಿದ್ದು ನಾನು. ಸೊ ಹಾಗಾಗಿ ನನಗೆ ಬ್ರೇಕ್ ಸಿಕ್ಕೇ ಇರಲಿಲ್ಲ. ಸೊ ಐ ಥಿಂಕ್ ನಾನು ಲಾಸ್ಟ್ 2-3 ಮಂತ್ಸ್ ಚೆನ್ನಾಗಿ ತಿಳ್ಕೊಂಡು ಶೋಸ್ ಎಲ್ಲ ಮಾಡಿಕೊಂಡು ಆರಾಮಾಗಿದ್ದೆ. ಸೊ ಅಗೇನ್ ಇವಾಗ ಬ್ಯಾಕ್ ಟು ಆ್ಯಕ್ಷನ್. ಮೇಡಮ್, ನಿಮ್ಮ ವೈಯಕ್ತಿಕ ಜೀವನದಲ್ಲೇ ಆ ವೃತ್ತಿ ಬದುಕು ಮತ್ತು ಇದು ಎರಡು ಏನಾದ್ರು ಹಿಂಗೆ ನೀವು ಮ್ಯಾನೇಜ್ ಮಾಡಿದರೆ ಅದನ್ನು ನಾನು ಮ್ಯಾನೇಜ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್. ಒಂದು ಇನ್ನೂ ನಾವು ಆವಾಗಲೂ ಹೇಳ್ತಾನೆ, ನೀನು ಜಾಸ್ತಿ ದಿನ ಮನೇಲಿ ಕುತ್ಕೊಂಬೇಡ, ನಾನು ತಲೆ ತಿಂತೀಯ, ನಾನು ತುಂಬ ನನ್ನ ಇರಿಟೇಟ್ ಮಾಡ್ತೀಯ ಅಂತ. ಸೊ ಹಾಗಾಗಿ ನನ್ನ ವೃತ್ತಿ ಬದುಕಿಗೆ ಅವನೇ ತರ್ತಾನೆ, ಹೋಗಿ ಶೂಟಿಂಗ್ ಮಾಡು ಫಸ್ಟು ಅಂತ. ಸೊ ಅದು ನನಗೆ ಪ್ರಾಬ್ಲಮ್ ಇಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ. ನಾನೇ ಸ್ವಲ್ಪ ಸೋಂಬೇರಿತಾನೆ ಆವಾಗ ರೆಸ್ಟ್ ಮಾಡೋಣ ಅಂತ ಅನ್ಸುತ್ತೆ. ಅದರ್ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಸಂಪೂರ್ಣ ಸಪೋರ್ಟು ನಿಮ್ಮದು, ಅವರಿಗೆ ಬೆಂಬಲ ಇದೆ? ಎಸ್, ಅವರಂತೂ 100% ಸಪೋರ್ಟ್. ಮೇಡಮ್, ತ್ರಿದೇವಿ ಸಿನಿಮಾ, ಈ ಸಿನಿಮಾ ನಿಮಗೆ ಹೇಗೆ ಬಂದಿದೆ ಆಫರ್? ಆ್ಯಕ್ಚುಲಿ ತ್ರಿದೇವಿ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತಂದರೆ, ನಾನು ಮತ್ತು ಡೈರೆಕ್ಟರ್, ನಾನು ಆ್ಯಕ್ಚುಲಿ ಒಂದು 2-3 ವರ್ಷ ಹಿಂದೆ ಡೈರೆಕ್ಟರ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಆ್ಯಕ್ಚುಲಿ. ಹಾಗಾಗಿ ಅವ್ರಿಗೆ ಹೋಗಿ ಹೇಳಿದ್ದೆ ನಾನು, ನನಗೆ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಬರೆಯೋಕ್ಕಾಗುತ್ತಾ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಪಾತ್ರಗಳು ಬರೀ ಬಬ್ಲಿ ಗ್ಲಾಮರ್ ಅದೇ ಆಗ್ತಾಯಿದೆ, ರೆಪಿಟೇಟಿವ್ ಆಗ್ತಾಯಿದೆ ಅಂತ. ಸೊ ಆವಾಗ ಅವರು ಬರೆದಂತಹ ಕತೆ ತ್ರಿದೇವಿ ಅಂತ, ಅವರು ಅದಕ್ಕೋಸ್ಕರ ಬರೆದಿದ್ದು. ಅದಾದಮೇಲೆ ಡೈಮೆನ್ಷನ್ ಚೇಂಜ್ ಆಯಿತು. ಅವ್ರು ಹೇಳಿದ್ರು ಅವಳು ಡೆಬ್ಯೂ ಡೈರೆಕ್ಟ್ ಮಾಡಬೇಕು ಅಂತಿದ್ರು. ಸೊ ಡೈರೆಕ್ಷನ್ ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಆ್ಯಕ್ಷನ್ ಕೂಡ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಕತೆ ನೀವು ನಮ್ಮಲ್ಲ 1 ವಾರದಲ್ಲಿ ಬರೆದಿದ್ದಾರೆ. 3 ಮಂತ್ಸಲ್ಲಿ ನಾವು ಶೂಟಿಂಗಿಗೆ ಹೋಗಿದ್ವಿ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ತ್ರಿದೇವಿ. ಮೇಡಮ್, ನಿಮ್ಮ ಕೆಲವು ಜೀವನದಲ್ಲಿ ಹೇಳ್ತೇನೆ, ಆಫ್ಟರ್ ಮ್ಯಾರೇಜು ಏನು ನಾವು ಮತ್ತೆ ಟೈಮ್ ಕೊಡೋಕ್ಕಾಗಲ್ಲ ಸಿನಿಮಾಗೆ, ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಡ್ತೀವಿ ಅಂತಾರೆ. ಸೊ ನೀವು ಆ ಥರ ಗೊಂದಲದಲ್ಲೇ ಏನು ಹೇಳ್ತೀರಾ? ಇಲ್ಲ, ಯಾಕಂದರೆ ನಾನು ಮದುವೆ ಆಗಿ ಐ ಥಿಂಕ್ 1 ವಾರಕ್ಕೆ ಅಂಬುಜಾ ಶೂಟಿಂಗ್ ಸೆಟ್ಟಲ್ಲಿ ಹೋಗಿದ್ದೆ. ಅಂಬುಜಾ ಶೂಟಿಂಗ್ಗೆ ಒಂದು 3-4 ಮಂತ್ಸ್ ತೊಗೊಂತು. ಅದಾದಮೇಲೆ ನನಗೆ ಟೆಲಿವಿಷನ್ ಶೋಸ್ ಅದೆಲ್ಲ ಇದ್ದಿದ್ದೆ. ಬಟ್ ಅಫ್ಕೋರ್ಸ್ ನನಗೂ ಅನಿಸ್ತು ಒಂದು ಸ್ವಲ್ಪ ಆದರೂ ಟೈಮ್ ಮನೇಲಿ ಕೊಡಬೇಕು ಅಂತ. ಸೊ ಐ ಥಿಂಕ್ ದ ಲಾಸ್ಟ್ 2 or 3 ಮಂತ್ಸ್ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಇದ್ದೆ. ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಎಲ್ಲೂ ಏನು ಜಾಸ್ತಿ ಮಾಡಲಿಲ್ಲ. ಬಟ್ ಇವಾಗ ನನ್ನ 2 ಸಿನಿಮಾ ಒಟ್ಟಿಗೆ ಬಿಡುಗಡೆಗೆ ಎಲೆಕ್ಷನ್ ನಂತರ ಇದೆ. ಸೊ ಹಾಗಾಗಿ ಇವಾಗ ಮತ್ತೆ ಮಾಡಲೇಬೇಕು. ಮತ್ತು ನಾನು ಯಾವಾಗ ಬೇಕೋ ಅದನ್ನು ತಗೊತೀನಿ ನಾನು. ಮೇಡಮ್, ಅವರು ಮೋಸ್ಟ್ ಮೆಮೊರೇಬಲ್ ಗಿಫ್ಟ್ ಅಂತ ಏನಾದರೂ ಕೊಟ್ಟಿದ್ದೀನಿ? ಯಾರು? ನನ್ನ ಹಸ್ಬೆಂಡ್ ಏನೂ ಗಿಫ್ಟ್ ಕೊಟ್ಟಿಲ್ಲ. ಇಲ್ಲ, ಮೆಮೊರೇಬಲ್ ಗಿಫ್ಟ್ ಅಂತೂ ಏನೂ ಕೊಟ್ಟಿಲ್ಲ ಅಷ್ಟೇ. ಇನ್ನು ಕೊಡಬೇಕು, ನೀವೇ ಹೇಳಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.